ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ನಿಮ್ಮೊಂದಿಗೆ. ಬಂಧುಗಳೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸದಾ ನಿಮ್ಮೊಂದಿಗೆ. ಮಕ್ಕಳನ್ನೆಲ್ಲ ಎಲ್ಲರೂ ಕೇಳ್ತಾರಲ್ಲ ಚಿಕ್ಕ ವಯಸ್ಸಿಂದಾನೆ, ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯಾ, ಏನು ಓದ್ಬೇಕು ನಿನಗೆ, ನೀನೇನು ಆಗಬೇಕು ಅಂತ ಎಲ್ಲರೂ ಕೇಳ್ತೀರಾ. ಅದು ನಾನು ಪೊಲೀಸ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ವಕೀಲಾಗಬೇಕು. ಯಾವ ಒಂದು ಮಗುನಾದರೂ ನಾನು ರೈತನಾಗಬೇಕು ಅಂತ ಕೇಳಿ ನೋಡಿದ್ದೀರಾ? ಬಟ್ ರೈತರಿಲ್ಲದೆ ನಾವಿರೋಕ್ಕಾಗೋದಿಲ್ಲ. ಏನು ಡೌನ್ಲೋಡ್ ಮಾಡ್ಕೊಂಡು ತಿನ್ನಕ್ಕಾಗತ್ತಾ? ಕಂಪ್ಯೂಟರ್ ತಿನ್ನಕ್ಕಾಗತ್ತಾ? ಆಗಲ್ಲ. ಆ ರೈತ ಅನ್ನೋ ನಿಜವಾಗ್ಲೂ ನಮ್ಮ ತಾಯಿ ಸಮಾನ. ಆ ರೈತನಿಗೆ ಈ ಭೂಮಿ ಅನ್ನೋದು ಸರ್ವಸ್ವ. ಭೂಮಿ ನಂಬ್ಕೊಂಡು ಬಾಳೋರು. ಈಗ ಸೂಸೈಡ್ಸ್ ಜಾಸ್ತಿ ಆಗ್ತಾ ಇದೆ, ರೈತರೆಲ್ಲ ಸಾಯೋದು ಅನ್ನೋದು ಸಹಜವಾಗಿಬಿಟ್ಟಿದೆ. ದಿನಾ ಪೇಪರ್ ನೋಡಿದ್ರೆ ಅದು ನಡೀತಾ ಇದೆ. ಇದಕ್ಕೇನು ಕಾರಣ? ನಾವು ಯಾವ ರೀತಿ ಇದನ್ನ ಬದಲಾಯಿಸಬಹುದು ಅಂತ. ಸರಿ, ಯಂಗ್ ಆರ್ಟಿಸ್ಟ್ ಒಬ್ಬರನ್ನ ಕರೆಯೋಣ ಅಂತ ಹರಿಪ್ರಿಯಾ ಅವ್ರನ್ನ ಕರೆದಿದ್ವಿ. ಅವ್ರ ಒಪಿನಿಯನ್ ಹೇಗಿದೆ, ಅವ್ರು ಹೆಂಗ್ ಮಾತಾಡ್ತಾರೆ ಅಲ್ವಾ? ಎಷ್ಟು ಗ್ಲಾಮರಸ್ ಅಂಡ್ ಮೋಸ್ಟ್ ಬ್ಯೂಟಿಫುಲ್ ಆಕ್ಟ್ರೆಸ್ ಹರಿಪ್ರಿಯಾ ಅವರೇ, ವಿ ವೆಲ್ಕಮ್ ಯು. Thanks for inviting me, ma'am. Thank you so much. ಪ್ಲೀಸ್. ನಿಮ್ ಜೊತೆ ಕುತ್ಕೊಂಡು ಟೆನ್ಷನ್ ಆಗ್ತಿದೆ ನನಗೆ. ಯಾಕೆಮ್ಮ? ನಾನು ಇಲ್ಲ, ನೀವು ಈ ಟೆನ್ಷನ್ ಗಿನ್ಷನ್ ಅನ್ಬಿಟ್ರೆ ಆಮೇಲೆ ಇದು ಬೇರೆ ಒಂದು ಹ್ಯಾಶ್ ಟ್ಯಾಗ್ ಎತ್ಕೊಂಡ್ಬಿಟ್ಟು ಏನೇನು ಆ್ಯಪಲ್ ಬರೆದು ಬಿಡ್ತೀರೇನೋ ಭಯ ಆಗ್ತದೆ ನನಗೆ. ನೋ ಹಂಗಲ್ಲ. ನಾವು ತುಂಬಾ ನಿಮ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು. ಯು ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಟು ಅಸ್. ಸೊ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಮೀಟಿಂಗ್ ಯು. ಸೊ ನರ್ವಸ್ನೆಸ್ ಅಂದ್ರೆ ಓಕೆ, ನಿಮ್ಮನ್ನ ಮೀಟ್ ಮಾಡಿದೀನಿ ಅನ್ನೋ ಖುಷಿ ಜೊತೆ ಇರುವಂತ ನರ್ವಸ್ನೆಸ್. ಈಗ ಏನೇನು ನಡೀತಾ ಇದೆ ಪಿಕ್ಚರ್ಸ್ ನಿಮಗೆ? ಈಗ ಮ್ಯಾಮ್ ಆಲ್ಮೋಸ್ಟ್ ಒಂದಷ್ಟು ಪ್ರಾಜೆಕ್ಟ್ಸ್ ಕೆಲಸ ಮುಗಿಸಿದೀನಿ. ಈಗ ಡಾಟರ್ ಆಫ್ ಪಾರ್ವತಮ್ಮ ಅನ್ನೋ ಸಿನಿಮಾ ಮುಗ್ದಿದೆ, ರಿಲೀಸ್ ಆಗಬೇಕು. ಅಂಡ್ ಬೆಲ್ ಬಾಟಮ್ ಅನ್ನೋ ಪಾರ್ವತಮ್ಮ ಯಾರು? ಸುಮಲತಾ ಅಂಬರೀಶ್ ಅವರು. ಸೊ ಬೆಲ್ ಬಾಟಮ್ ಅನ್ನೋ ಸಿನಿಮಾ ಅದನ್ನು ಮುಗ್ದಿದೆ. ಸೂಜಿ ದಾರ, ಮತ್ತೆ ಇನ್ನ ಒಂದು ಕಥಾ ಸಂಗಮ ಅನ್ನೋ ಇನ್ನೊಂದು ಸಿನಿಮಾ ಇದೆ. ಮತ್ತೆ ಕುರುಕ್ಷೇತ್ರ ಅಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ. ಇದಿಷ್ಟು ಪ್ರಾಜೆಕ್ಟ್ಸ್ ನನ್ನ ಕಡೆಯಿಂದ ಕೆಲಸ ಮುಗಿಸಿದ್ದೀನಿ. ಶೂಟಿಂಗ್, ಡಬ್ಬಿಂಗ್ ಎಲ್ಲಾನು. ಈಗ ಕನ್ನಡ ಗೊತ್ತಿಲ್ಲ ಅನ್ನೋ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ. ನಿಜವಾಗ್ಲೂ ಇಷ್ಟೊಂದು ಬ್ಯುಸಿ ಆಗಿರೋ ಆರ್ಟಿಸ್ಟ್ ನಮ್ಮ ಶೋಕ್ ಬಂದಿದ್ದಾರೆ ಅಂದ್ರೆ ಧನ್ಯವಾದಗಳು ಹರಿಪ್ರಿಯಾ ಅವರೇ, ತುಂಬಾ ಧನ್ಯವಾದಗಳು. ನೋ ಮ್ಯಾಮ್, ಎನಿ ಟೈಮ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ನಾನು ಈಗ ಇಂಟ್ರಡಕ್ಷನ್ ಸ್ಪೀಚಲ್ಲಿ ಹೇಳಿದೆ, ಎಲ್ಲರೂ ಡಾಕ್ಟರ್ ಆಗ್ತಾರೆ ಅದೆಲ್ಲ ಇಷ್ಟ, ರೈತ ಆಗ್ತೀನಿ ಅಂತ ಯಾವ ಮಗನೂ ಹೇಳಲ್ಲ. ಈ ರೈತರು ದಿನ ಬೆಳಗ್ಗೆ ನೋಡಿದ್ರೆ ಪೇಪರಲ್ಲಿ ಇತ್ಲ ಕಡೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಇದಾಗಿದೆ, ಬರ ಬಂದಿದೆ, ಇದರಿಂದ ಆಗಿದೆ ಅಂತ. ನಿಜವಾಗ್ಲೂ ಮಕ್ಕಳು ಹೆಂಡತಿನೆಲ್ಲ ಬಿಟ್ಟು ಮಾಡ್ಕೊಳ್ಳೋದೇ ಇವರು. ಯುವಕರು ತೀರ್ಮಾನ ಮಾಡಿದ್ರೆ ನಡೆಯುತ್ತೆ ಅನ್ನೋ ನನ್ನ ನಂಬಿಕೆಯಿಂದ ನಿಮ್ಮ ಮುಂದೆ ಇದು ಮನವಿ. ಮ್ಯಾಮ್, ಸೂಸೈಡ್ ಅನ್ನೋದು ಇಟ್ಸ್ ಎಕ್ಸ್ಟ್ರೀಮ್ ಲೆವೆಲ್. ಸೊ ಆ ಒಂದು ಲೆವೆಲ್ ರೀಚ್ ಆಗಿದ್ದಾರೆ ಅಂತಂದ್ರೆ ಎಷ್ಟು ಪೇನ್ ಅವರು ಅನುಭವಿಸಿರ್ಬೋದು ಅನ್ನೋದು ಒಂದು. ಅಂಡ್ ಇನ್ನೊಂದು, ಜಾಸ್ತಿ ಗಂಡು ಮಕ್ಕಳೇ ಸೂಸೈಡ್ ಮಾಡ್ಕೊಳ್ತಾ ಇರೋದು ನಾವು ನೋಡೋದು ರೈತರಲ್ಲಿ. ಹೆಂಗಸರು ಎಷ್ಟು ಸ್ಟ್ರಾಂಗ್ ಆಗಿದ್ದು ಫೇಸ್ ಮಾಡಿ ಬದುಕ್ತಾರೆ, ಮಕ್ಕಳನ್ನ ಸಾಕ್ತಾರೆ, ಏನೋ ಒಂದು ಕೆಲಸ ಮಾಡ್ಕೊಂಡು. ಬಟ್ ಗಂಡಸ್ರು ಯಾಕೆ ಸೂಸೈಡ್ ಮಾಡ್ಕೋತಾರೆ, ಯಾಕೆ ಫೇಸ್ ಮಾಡಬಾರ್ದು? ಸಾಲ ಅನ್ನೋ ಒಂದು ಪ್ರಾಬ್ಲಮ್ ಇದೆ ಅಮ್ಮ. ಬಡ್ಡಿ ಕೊಡೋದಿದೆಯಲ್ಲ, ಸಾಲ ಇಸ್ಕೊಂಡು ಅದರಿಂದ ನಿನಗೆ ಈ ವರ್ಷ ಸರಿಯಾಗಿ ಬಂದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ, ಕೊಟ್ಬಿಡು ಅಂತ ಮಾತಾಡೋದು. ಈ ರೀತಿ ಒಂದು ಮೆಂಟಲ್ ಟಾರ್ಚರ್ ಕೊಡೋಕೆ ಸೊಸೈಟಿಯಲ್ಲಿರೋ ಈ ಕಲ್ಚರ್, ಈ ಬಡ್ಡಿ ಕೊಡೋದು, ಹೆಚ್ಚು ತಗೊಳ್ಳೋದು. ಬಡ್ಡಿ ಕೊಟ್ರೆ ನ್ಯಾಯವಾಗಿ ತಗೊಂಡ್ರೆ ಓಕೆ, ಹೆಚ್ಚು ತಗೊಳ್ಳೋದು ಬಡ್ಡಿ, ಅದರಿಂದ ಬರೋ ಪ್ರಾಬ್ಲಮ್ಸ್ ಇದೆ. ಇಲ್ಲಿ ನಮ್ಮ ಹತ್ರ ಇವತ್ತು ಬಂದಿರೋ ಆ ಹೆಂಗಸನ್ನು ನೋಡಿದ್ರೆ, ಗಾಯತ್ರಿ ತುಂಬಾ ಚಿಕ್ಕ ವಯಸ್ಸು, ಇದೇ ರೀತಿ ಅವಳೇ ಮಾತಾಡ್ತಾಳೆ. ಗಾಯತ್ರಿ, ನಮಸ್ಕಾರ ತಾಯಿ. ಅಮ್ಮ ಹೆಸರೇನಮ್ಮ? ಗಿರ್ಜವ್ರಿ. ಗಿರ್ಜಾ. ನಿಮ್ ತಾಯ? ಅತ್ತೆ. ಅತ್ತೆ. ಇಬ್ರು ಫೇಸ್ ನೋಡಿದ್ರೆ ತಾಯಿ ಮಗಳ ತರ, ನಿಮ್ ಮಗಳ ತರನೇ ನೋಡ್ಕೋತಾಳ? ಹ್ಞೂನ್ರಿ. ಅದೇ ಒಂದ್ಸಲ ಅವ್ರ ವೀಟಿ ನೋಡ್ಬಿಡಿ, ಅದಾದ್ಮೇಲೆ ಮಾತಾಡ. ವೀಟಿ ಪ್ಲೀಸ್. ನನಗೆ ಮದುವೆ ಆಗಿ 10 ವರ್ಷ ಆಯ್ತು ಸರ್. ನಮ್ಮ ಮನೆಯವರು 10 ವರ್ಷದಿಂದ ಹೊಲದ ಕೆಲಸ ಮಾಡ್ಕೊಂಡಿದ್ರು. 3
ಎಕರೆ ಐತ್ರಿ. ಅಣ್ಣ ತಮ್ಮ ನಮ್ಮ ಇದನ್ನ ನಾವು ಹಂಗೆ ರೊಕ್ಕಕ್ಕೆ ಹಾಕ್ತಾರೆ. ಅದು ಏನು ರೀ ಮಳೆ ಇಲ್ದಿದ್ದಕ್ಕೆ ಬರೀ 5,000 ಎಕರೆ ರೀ ಅದು ಹೊಲ. ಅದರಾಗ ಏನು ಫೈದೆ ಇಲ್ಲ. 1 ಎಕರೆಗೆ 5,000 ರೀ. ಹೊಲದಲ್ಲಿ ಕೆಲಸ ಮಾಡ್ತಿದ್ರು, ನಾವು ಹೋಗ್ತಿದ್ವಿ, ಇದ್ದಿದ್ರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ನಮಗೆ ಯಾವ ಇದನ್ನು ಇದ್ದಿದ್ದಿಲ್ಲ, ನೆಮ್ಮದಿ ಇತ್ತು ಸರ್. ನಮಗೇನು ಸಾಲ ಇದ್ರೂ ನಾವು ನೆಮ್ಮದಿಯಿಂದ ಇದ್ವಿ. ಮನೆ ನೋಡಿದ್ರೆ ಏನು ಇದು ಇಲ್ಲ ಸರ್. ಮಳೆ ಬಂದರೆ ಎಲ್ಲ ಸೋರುತ್ತೆ, ಒಳಗಡೆ ತುಂಬ ಇದು ಇದೆ ಸರ್. ನಾವು ಇರೋಕ್ಕಾಗೋದಿಲ್ಲ ಇಲ್ಲಿ. ಅದಕ್ಕೆ ಬಾಡಿಗೆ ಮನೆ ಹೋಗಿದ್ವಿ ಸರ್. ಬಾಡಿಗೆನೂ 1,800 ರೂಪಾಯಿ ತಿಂಗಳಿಗೆ. ವಾಟ್ರ್ ಬಿಲ್ಲು, ಕರೆಂಟ್ ಬಿಲ್ಲು ಕಟ್ಕೊಂಡು 2,500 ಆಗುತ್ತೆ. ತುಂಬ ಕಷ್ಟ ಆಗುತ್ತೆ ಸರ್ ನಮ್ಮ ಜೀವನ ಮಾಡೋಕ್ಕೆ. ಹೊಲದ ಕೆಲಸದಲ್ಲ ಅದು ಬೀಜ ಕಳೆ ಅದು ಇದು ಅಂತ ಸಾಲ ಮಾಡ್ಕೊಂಡಿದ್ರು ಸರ್. ಒಬ್ಬನಿಗೆ ಇರು ಓಡಿಸ್ಲಿಲ್ಲ. ನಾವು ಏನು ದೇವ್ರಿಗೆ ಅನ್ಯಾಯ ಮಾಡಿದ್ನೇನೋ ನಾನು. ಒಬ್ಬರಿಗಾರ ಇರು ಓಡಿಸ್ಲಿಲ್ಲ ಅವರು. ಕಷ್ಟ ಏನಂತೀರನ್ರಿ, ಮಂದಿ ಮಕ್ಕಳು ನೋಡಿ ಹೊಟ್ಟೆ ಉರ್ಸ್ಯಾಣದ್ರಿ. ನನ್ನ ಮಕ್ಕಳಿಲ್ಲಲ್ಲ ಅಂದು ಇಬ್ಬಳವ್ರು ಆತ್ಮಹತ್ಯೆ ಮಾಡ್ಕೊಂಡಾರ ನೋಡ್ರಿ. ಅವ್ರು ಮಕ್ಕಳು ಕೇಳ್ತಾರೆ, ದೇವ್ರ ಹತ್ರ ಹೋಗಿದ್ದಾರೆ ನಮ್ಮ ಅಪ್ಪಾಜಿ, ಯಾವಾಗ ಬರ್ತಾರೆ, ಬಾಡಿಗೆ ಮನೆಗೆ ಬಂದಿರೋ ಅಡ್ರೆಸ್ ಹೇಳಿದೆಯಾ ಇಲ್ಲ ಮಮ್ಮಿ ನೀನು ಅಂತ ಹೇಳ್ತಾರೆ. ನಾನು ಏನು ಯಾವ ಅಡ್ರೆಸ್ ಕೊಡ್ಬೇಕು ಸರ್ ಅವ್ರಿಗೆ ನಾನು? ಬಾಡಿಗೆ ಮನೆಗೆ ಬರ್ತಾರ ಅಥವಾ ಆ ಮನೆಗೆ ಬರ್ತಾರ ಅಂತ ಕೇಳ್ತಾರೆ. ಯಾವಾಗಲೂ ನಮ್ಮ ಅಪ್ಪಾಜಿ ಹಾಕಿಲ್ಲ, ಎಲ್ಲರ ಅಪ್ಪಾಜಿನ ವಾಕಿಂಗ್ಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ನಮಗೆ ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಕೇಳ್ತಾರೆ. ಏನಂತ ಹೇಳ್ಬೇಕು ನಾನು? ಆದರೆ ಈ ಥರ ಗಂಡು ಮಕ್ಕಳು ಯಾವುದು ಈ ಥರ ಮಾಡ್ಕೋಬಾರ್ದು ಸರ್. ಯಾವ ಹೆಣ್ಮಕ್ಳಿಗೂ ಈ ಥರ ಮೋಸ ಆಗಬಾರ್ದು, ಅನ್ಯಾಯ ಆಗಬಾರ್ದು. ನಮ್ಮ ಪರಿಸ್ಥಿತಿ ತುಂಬ ಕಷ್ಟ ಇದೆ ಸರ್. ನನ್ನ ಮಗ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಪಡ್ತಾನೆ, ನನ್ನ ಮಗಳು ಟೀಚರ್ ಆಗಬೇಕು ಅಂತಲ್ಲ ಸರ್. ನನ್ನ ಪರಿಸ್ಥಿತಿ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಮಾಡಿ ದುಡಿದ್ಬಿಟ್ಟು ನಾನು ಗಾರ್ಮೆಂಟ್ಸಿಗೆ ಹೋಗಿ ಕೆಲಸ ಮಾಡಿ ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದೀನಿ ಸರ್. ವೆರಿ ವೆರಿ ಸ್ಯಾಡನಿಂಗ್. ಬೇಡ ತಾಯಿ, ಬೇಡ ಕಂದ, ಮಗುನ ಅಳಿಸ್ಬೇಡಮ್ಮ ಪ್ಲೀಸ್. ಅವ್ರ ಅಪ್ಪನ್ನ ಕೇಳ್ತಾವ್ರು, ಎಲ್ಲ ಹೋದಾರ ನಮ್ಮ ಅಪ್ಪಿಲ್ಲಲ್ಲ ಅಂತವು. ಅದೊಂದೇ ಕೊರ್ಗೋ ಮೇಡಮ್ ಅವರಿಗೆ, ನನ್ನಿಂದ ಅದು ಅಂತ ಕೊಡೋಕ್ಕಾಗಲ್ಲ ಅಷ್ಟೇ. ಕಿಚ್ಚಮ್ಮ ಕಣ್ಣು ಹಚ್ಕೋ ತಾಯಿ. ಏನು ಸಮಾಧಾನ ಹೇಳೋಕೆ ನನ್ನ ಹತ್ರ ಮಾತುಗಳಿಲ್ಲ ತಾಯಿ. ನಾನು ಒಬ್ಬ ತಾಯಿ, ಕರಳಿನ ನೋವು ಏನು ಅಂತ ನನಗೂ ಗೊತ್ತಾಗ್ತಾ ಇದೆ. ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ಜನ ಮಕ್ಕಳಮ್ಮ ನಿಂಗೆ? ಇಬ್ಬರು ಹೆಣ್ಮಕ್ಳು, ಇಬ್ಬರು ಗಂಡು ಮಕ್ಕಳು. ಹೆಣ್ಮಕ್ಳು ಇಬ್ರು? ಹ್ಞೂ, ಹೆಣ್ಮಕ್ಳು ಅದಾರ. ಚಿಕ್ಕವನ ಇನ್ನೊಬ್ಬ? ಅವರು ತೀರ್ಕೊಂಡ್ರ? ಯಾಕೆ? ಅವರು ಸೂಸೈಡ್ ಮಾಡ್ಕೊಂತಿರ್ತಾರೆ. ಈ ಮಗ ಹಿರಿಯ ಮಗ ಅದಾನಂತ ಎಷ್ಟು ಧೈರ್ಯ ಐತ್ರಿ. ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದು? ಬಡ್ಡಿ ಸಾಲ ಮಾಡಿಬಿಟ್ಟು. ಅವಾಗ ಸಾಲ ಉಳ್ಕೊಂತಾನೆ ಬಂದಿತ್ತು ಮೇಡಮ್. ಸಾಲ ಉಳ್ಕೊಂತಾನ, ಅದರಿಂದ ಅವರು ತೀರ್ಕೊಂಡಿದ್ದು. ಇದೇನಿದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿದೆ. ಸಾಲ ಬರುತ್ತೆ, ತೀರ್ಕೊಳ್ಳೋದು. ಈ ತರ ಹೆಂಗಸರು, ತಾಯಿ ಮಗಳು, ಇಲ್ಲ ಅಂದ್ರೆ ಹೆಂಡತಿ. ಬಟ್ ಒಂದು ಇನ್ಸಿಡೆಂಟ್ ಆಗಿತ್ತಲ್ವಾ ಮ್ಯಾಮ್? ಆ ಇನ್ಸಿಡೆಂಟ್ ಆದಾಗ ಫ್ಯಾಮಿಲಿ ಎಷ್ಟು ಕಷ್ಟ ಫೇಸ್ ಮಾಡುತ್ತೆ ಅಂತ ಗೊತ್ತಿದ್ದು, ಸೆಕೆಂಡ್ ಸನ್ ಆಲ್ಸೋ ಶುಡಂಟ್ ಹ್ಯಾವ್ ಡನ್ ದಿಸ್. ಈ ಪ್ರೆಷರ್ ಎಲ್ಲ ಸೇರುವಾಗ ಅನಲೈಸ್ ಮಾಡೋ ಪರಿಸ್ಥಿತಿ ಇರೋದಿಲ್ಲ, ಸಾಧ್ಯ ಇಲ್ಲ. ನಾವು ಯಾವಾಗ ಅನಲೈಸ್ ಮಾಡ್ತೀವಿ, ವಿ ಆರ್ ಶೋರ್ ಆಫ್ ಅವರ್ ಟುಮಾರೋ ಅನ್ನೋವಾಗ, ಇದಿಲ್ಲ ಅಂದ್ರೆ ಇನ್ನೊಂದಿಂದ ನಾವು ದುಡ್ಡು ಕೊಡ್ಬಹುದು, ನನಗೇನೋ ಒಂದು ಕೆಲಸ ಇದೆ, ನೋಡೋಣ, ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸಿಟಿಯಲ್ಲಿರೋರು ಇನ್ನೂ ಗಟ್ಟಿ ಇದೀವಿ ನಾವೆಲ್ಲ. ಅಲ್ಲಿ ಎಜುಕೇಶನ್ ಕಮ್ಮಿ ಇದೆ, ಅನಲೈಸ್ ಮಾಡೋ ನಿಮ್ಗೆ ಕ್ವಾಲಿಟಿ ಕಮ್ಮಿ ಇರುತ್ತೆ, ಆ ಕೆಪಾಸಿಟಿನೂ ಕಮ್ಮಿ ಇರುತ್ತೆ. ಅಕ್ಕಪಕ್ಕ ಇರೋರು ಬೈತಾರೆ, ಸಾಲ ಇಸ್ಕೊಂಡು ಅವನು ಸತ್ತೋದ ನೋಡಿ, ಇವನು ಇಸ್ಕೊಂಡಿದ್ದಾನೆ. ಸುಮ್ಮನೆ ಇರಲ್ಲ ಬಾಯಿ. ಇದನ್ನೆಲ್ಲ ಕೆದಕ್ಸಿ ಈ ತರ ಮಾಡೋದಿಂದಾನೇ ಬರೋದು. ನಿನ್ ಕಷ್ಟದಕ್ಕಿಂತ ಆ ತಾಯಿ ಕಷ್ಟ ನೋಡಕ್ಕಾಗ್ಲಿಲ್ಲ ನನ್ಗೆ. ಇಬ್ರು ಗಂಡ್ಮಕ್ಳನ್ನು ಕಳ್ಕೊಂಡು ಏನ್ ಅವಳು ಅದೇ ಅಂದ್ಲಲ್ಲ. ಮೊಮ್ಮಕ್ಕಳಿಂದ ಒಂದಿಟ್ಟು ಇದು ಆಯ್ತು ನೋಡ್ರಿ. 2 ಮೊಮ್ಮಕ್ಕಳು ಒಂದು ಇರ್ಲಿ ಹಸಿರಿ ಅಂತ. ಅವನಿಗೆ ಮಕ್ಕಳಿಲ್ವಾ? ಅವನಿಗೆ ಇದ್ದದಿಲ್ರಿ. ಹೆಂಡತಿಯಲ್ಲಿ ಈಗ
ಅದು ತಮ್ಮನ ಮಗಳ ಮಾಡಿದ್ದೀವ್ರಿ ಮತ್ ಮದ್ವಿ ಮಾಡಿದ್ರು ನಾವ ಹೇಳಿದ್ರಿ ಮಾಡ್ಕೊಡ್ರಿ ಅದ್ಲಾಗ ಅಂತ. ಅವ್ನಿಗೆ ಮಕ್ಕಳಿಲ್ಲ, ಅದೊಂದು ಪರವಾಗಿಲ್ಲ. ಎಷ್ಟು ಸಾಲ ಇದೆ ತಾಯಿ? 3 ಲಕ್ಷ ಇದೆ ಮೇಡಮ್. ಅಮ್ಮ 3 ಲಕ್ಷ? 3 ಲಕ್ಷ ತನಕ ಹೆಂಗ್ ಮಾಡ್ದ ಅವನು? ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಯ್ತು ಮೇಡಮ್. ಅದು ಈ ವರ್ಷ ಬೆಳೆ ಬರುತ್ತೇನಾ, ಮುಂದಿನ ವರ್ಷ ಬೆಳೆ ಬರುತ್ತೇನಾ, ಬಡ್ಡಿ ಹಾಕೊಡ್ರಿ ಅಂತ ಹೇಳಿ ಆಮೇಲೆ ಅದಕ್ಕೆ ಬಡ್ಡಿ ಬೆಳೆದು ಜಾಸ್ತಿ. ಬಡ್ಡಿನೇ ಈಗ ಸೇರಿ ಇರುತ್ತೆ. ಮೊದಲು ತಗೊಂಡಿದ್ದೆಷ್ಟು, ಅಸಲು ಎಷ್ಟು ತಗೊಂಡಿದ್ದ? ನಮ್ಮ ಎದುರಿಗೆ ಹೇಳ್ತಿದ್ದಲ್ ಮೇಡಮ್ ಅವನು. ಆಮೇಲೆ ಅವ್ರು ಹೋದ್ಮೇಲೆ ಎಲ್ಲರೂ ಬಂದು ಕೇಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿತ್ತು. ಬಟ್ ದ ಗುಡ್ ಪಾರ್ಟ್ ಈಸ್ ಅತ್ತೆ ಮತ್ತೆ ಸೊಸೆ ಇಬ್ರು ಒಟ್ಟಿಗೆ ಇದಾರೆ ಅಲ್ವಾ? ಒಟ್ಟಿಗೆ ಅದಾವ್ರಿ. ನಮ್ಮ ಅತ್ತೆ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ ಮೇಡಮ್. ಚಲೋ ನೋಡ್ಕೊಂತಾರೆ. ನನ್ಗೆ ಆರಾಮ್ ಇರಂಗಿಲ್ಲ, ಈ ಕಾಲ್ ಆಪರೇಷನ್ ಆಗೈತ್ರಿ, ಎಲ್ಲದೂ ತೋರಿಸಿ. ಏನ್ ಕೆಲಸ ಮಾಡ್ತೀನಿ? ಶಾಯಿ ಕಂಪ್ನಿಯಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀನಿ ಲಾಸ್ಟ್ ಮಂತ್ ಮೇಡಮ್. ನೆಕ್ಸ್ಟ್ ಲಾಸ್ಟ್ ಮಂತ್ ಅಲ್ಲಿ ಹುಷಾರಿದ್ದಿದ್ದಿಲ್ಲ, ನನಗೆ ಹೊಟ್ಟೆ ನೋವು ಬರ್ತಾ ಇತ್ತು. ಹಾಸ್ಪಿಟ್ಲಿಗೆ ಹೋದ್ವಿ, ಅವ್ರು ಸ್ಕ್ಯಾನಿಂಗ್ ಮಾಡ್ಸಕ್ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡ್ಸಿದ್ಮೇಲೆ ಗೊತ್ತಾಯ್ತು ಗರ್ಭಕೋಶದಲ್ಲಿ ಗೆಡ್ಡೆ ಇದೆ ಅಂತ ಹೇಳಿದ್ರು ಮೇಡಮ್. ತುಂಬಾ ನೋವಿತ್ತು ನನಗೆ. 20 ದಿನ ರಜೆ ಮಾಡ್ದೆ ಮೇಡಮ್. ನನಗೆ ಇಲ್ಲಿಗೆ ಬರಕ್ಕೂ ದುಡ್ಡಿರ್ಲಿಲ್ಲ. ಈಗ ಅದಿನ್ನೂ ಆಪರೇಟ್ ಮಾಡಿಲ್ವಾ? ಏನ್ ಮಾಡಿದಾರೆ ಈಗ ಅದನ್ನ? ನಮ್ ಶಾಯಿ ಕಂಪ್ನಿ HR ಡಿಪಾರ್ಟ್ಮೆಂಟ್ ಅವ್ರು ದುಡ್ಡು ಕೊಟ್ಟು ಕಳ್ಸಿದಾರೆ ಮೇಡಮ್ ಇಲ್ಲಿಗೆ. ಈಗ ಅದು ಯೂಟ್ರಸ್ ಮ್ಯಾಟ್ರ್ ಏನಂತ? ಅದು ಇಲ್ಲ, ಮತ್ತೆ ಟ್ಯಾಬ್ಲೆಟ್ಸ್ ಅಲ್ಲಿ ಕರ್ಗೋತರ ಮೆಡಿಸಿನ್ ತಗೊಂಡಿದ್ದೀನಿ ಮೇಡಮ್. ಪರವಾಗಿಲ್ಲ. ನಾನು ತಿಂಗಳಲ್ಲಿ 1 ದಿನ ರಜೆ ಮಾಡಿದ್ರು ನನ್ನ ಮನೆ ನಡೆಯೋದಿಲ್ಲ ಮೇಡಮ್. ಅದ್ರಲ್ಲಿ 20 ದಿನ ರಜೆ ಮಾಡಿ ನನ್ನ ಮಕ್ಳು ಎಲ್ಲಿ ಉಪವಾಸ ಹಾಕ್ಬಿಡ್ತೀನೇನೋ ಅನ್ನೋದೊಂದು ಕೊರಗಿತ್ತು ಮೇಡಮ್ ನನಗೆ. ಈಗ ನೀವು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗೋ ದುಡ್ಡು ಅಷ್ಟೇ. ನೀವು ಹೇಳಿದ್ರಲ್ಲ 1 ದಿವಸ ಹೋಗ್ಲಿಲ್ಲ ಅಂದ್ರೂ ಹೋಯ್ತಂತ, ಮಕ್ಕಳು ಉಪವಾಸ ಇರ್ತಾರೆ ಅಂತ. ಏನ್ ಮಾಡೋಣ ಹರಿಪ್ರಿಯ ಹೇಳಿ? ನಮ್ ಕೈಯಲ್ಲಿ ಆದಷ್ಟು ಏನೋ ಖರ್ಚು ನಾವು ಟ್ರೈ ಟು ಮೇಕ್ ಇಟ್. ಈಗ ಒಂದು ಹೋಗಿ ಏನ್ ಮಾಡ್ತಿರೋ ಸಂಪಾದನೆ ಮಾಡ್ಕೊಂಡು ಬರ್ಲೇಬೇಕು. ನಿಮ್ ಸೋದರಿ ಅವಳು ನಮ್ ತಾಯಿ ಎಲ್ಲ ನಮ್ ಬಂಧುಗಳು. ಇವ್ರಿಗೆ ಒಂದ್ ನಂಬಿಕೆ ಕೊಡ್ಬೇಕು. ಇವತ್ತು ನಾವು ನಿಮ್ ಜೊತೆ ಇಲ್ಲಿದೀವಿ ಗಾಯತ್ರಿ. ಖಂಡಿತ. ಹೆಸರು ಮಾತ್ರ ಗಾಯತ್ರಿ ಅಂತ ಆ ದೇವಿ ಹೆಸರು ಇಟ್ಬಿಟ್ಟಿದ್ದಾರೆ. ಆ ಗಾಯತ್ರಿ ದೇವಿ ತರಾನೇ ಇವಳ ಕಣ್ಣಲ್ಲಿ ನೀರ್ ಬರ್ತಾರೆ. ತಡೆಯಕ್ ಆಗ್ತಾ ಇಲ್ಲ ನಮ್ಗೆ. ನೀನ್ ಧೈರ್ಯವಾಗಿರಮ್ಮ, ನಾವ್ ಎಲ್ರು ಇದೀವಿ. ಹೌದು. ಈ ಗಿರಿಜಾ ಅನ್ನೋ ಹೆಸರಿದ್ರೇನೆ ಧೈರ್ಯ ಬಂದ್ಬಿಡ್ತೀರಿ. ಆ ಹೆಸರೇ ಅಂತದ್ದು ಅಂತ ನನ್ನ ಅಭಿಪ್ರಾಯ. ನೀನ್ ಧೈರ್ಯವಾಗಿರ್ತಾಯಿ, ನೀನಿದ್ರೆ ಸಾಕು, ಎಲ್ಲರೂ ಚೆನ್ನಾಗಿರ್ತಾರೆ. ನಿನ್ನ ಆಶೀರ್ವಾದ ಇರ್ಬೇಕು. ಆಯ್ತೇನಮ್ಮ? ಹರಿಪ್ರಿಯಾ ಮ್ಯಾಮ್, ವಿಜಯೀ ಭವ. ಬಯಕೆಯಲ್ಲ ಮಂಜೂರು ಇಲ್ಲೇ ಎದುರಲೇ, ಭಯವೇ ಬೇಡ, ಜಯವಿದೆ ಮುಂದು. ಫ್ರೂಟ್ ಬಾಲ್ 40 rupees.